ಸ್ಟೂಡೆಂಟ್ಸ್ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ನಾವೇನು ಯೋಚನೆ ಮಾಡ್ತೀವಿ, ನಾನು ಈ ಥರ ಮಾತಾಡಬಾರ್ದಿತ್ತು, ಹಿಂಗೆ ಹೇಳಿದರೆ ಕರೆಕ್ಟ್ ಇರ್ತಿತ್ತೇನೋ, ಅಥವಾ ನಾನು ಈ ಥರ ಹೇಳಿದೆ ಅವ್ರೇನು ತಿಳ್ಕೊಂಡ್ರೋ ಏನೋ. ಸೊ ಇದನ್ನು ನಾವೇನು ಹೇಳ್ತೀವಿ, ಕಮ್ಯುನಿಕೇಷನ್ ಗ್ಯಾಪ್. ಇಂಗ್ಲೀಷ್ ಕಲ್ಸೋಕ್ಕೆ ತುಂಬ ಜನ ಇದ್ದಾರೆ, ಸ್ಪೋಕನ್ ಇಂಗ್ಲೀಷ್ ಕಲಿತೀವಿ, ಆದರೂ ಎಲ್ಲೋ ಒಂದು ಕಡೆ ಕರಿಯರ್ ಆಗಿರ್ಬೋದು, ರಿಯಲ್ ಲೈಫ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಮಕ್ಕಳು ಸ್ಪೀಚ್ ಕೊಡಬೇಕಾದ್ರೆ ನನ್ನ ಮಗು ಆ ಜಾಗದಲ್ಲಿ ನಿಂತ್ಕೊಂಡು ಸ್ಪೀಚ್ ಕೊಡಬೇಕಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬರುತ್ತೆ. ಸೊ ಕನ್ಸಿಡರಿಂಗ್ ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾನು ಪರ್ಸ್ನಲಿ ತೊಗೊಳ್ಳೋವಂಥ ಸೆಷನ್ಸ್ ಇದೆ. ಮಕ್ಕಳಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಇದೆ, ದೊಡ್ಡವರಿಗೆ ಕರಿಯರ್ ಡೆವಲಪ್ಮೆಂಟ್ ಸೆಷನ್ ಇದೆ. ಅದರೊಳಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಕ್ಲಾಸಸ್ಸು ಕೂಡ ನಡೆಯುತ್ತೆ, ಕರಿಯರ್ ಡೆವಲಪ್ಮೆಂಟ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಜೊತೆಯಲ್ಲಿ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ನಾನೇ ಕೊಡ್ತೀನಿ, ಕೌನ್ಸಿಲಿಂಗ್ ಸೆಷನ್ಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ ಈ ಕೋರ್ಸಸ್ಸು ನಿಮ್ಮ ಲೈಫ್ ಸೆಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ನೀವು ಜಾಬ್ ಮಾಡ್ತಾ ಇದ್ದೀರಾ, ನೀವೀಗ ಇನ್ನೂ ಜಾಬ್ ಮಾಡ್ತಾ ಇದ್ರಿ, ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಬಿಟ್ಬಿಟ್ಟು ಹೊಸ ಲೈಫ್ ಎಲ್ಲ ಎಂಜಾಯ್ ಮಾಡಿಕೊಂಡು ಅಕಸ್ಮಾತ್ ಏನಾದ್ರು ಕರಿಯರ್ ಗ್ಯಾಪ್ ಆಯಿತು ಅಂದರೆ ಮತ್ತೆ ಏನಾದ್ರು ಶುರು ಮಾಡ್ಕೋಬೇಕು ಅಂತಿದ್ರೆ ಈ ಕೋರ್ಸಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟು ನಾನು ಜಾಬ್ ಮಾಡ್ಕೊತಾ ಇದ್ದೀನಿ ಬಟ್ ಬಿಸ್ನೆಸ್ ಮಾಡೋ ಐಡಿಯಾ ಇದೆ, ಹೊಸದಾಗಿ ಏನೋ ಮಾಡೋ ಅಂಥ ಐಡಿಯಾ ಇದೆ ಅಂತ ಹೇಳಿದ್ರೆ ಈ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ನಿಮಗೆ ಕಂಪ್ಲೀಟಾಗಿ ನಾಲೆಡ್ಜ್ ಕೊಡುತ್ತೆ, ಏನು ಮಾಡಬಹುದು ಏನು ಮಾಡಬಾರ್ದು ಅಂತ. ಸೊ ಇದರೊಳಗೆ ಕಮ್ಯುನಿಕೇಷನ್ ಇಂಗ್ಲೀಷ್ ಒಂದೇ ಅಲ್ಲ, ನಿಮ್ಮ ಪ್ರೊಫೆಷನ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಎಜುಕೇಷನ್ ಮೇಲೆ ನಾವು ಕಂಪ್ಲೀಟ್ ಟ್ರೈನಿಂಗ್ ಪ್ಲ್ಯಾನ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ. ಸೊ ಮಕ್ಕಳಾಗಿರ್ಬೋದು ಅಥವಾ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿರ್ಬೋದು, ಜಾಬ್ ಹುಡುಕ್ತಾ ಇರೋರು ಇರ್ಬೋದು, ಅಥವಾ ಮನೇಲಿದ್ದೀನಿ ಬಟ್ ಏನಾದ್ರು ಒಂದು ಮಾಡಬೇಕು, ಇಲ್ಲ ಆಂಟ್ರಪ್ರನರ್ಶಿಪ್ಪಿಗೆ ಯೋಚನೆ ಮಾಡ್ತಿರೋರು, ಎಲ್ರಿಗೂ ಸೂಟಬಲ್ ಕೋರ್ಸ್ ನಮ್ಮ ಹತ್ರ ಇದೆ. ಪರ್ಸ್ನಲಿ ನಾನು ಗೈಡ್ ಮಾಡ್ತೀನಿ. ಯು ಕ್ಯಾನ್ ಎನ್ರೋಲ್ ಥ್ರೂ ದ ನಂಬರ್ ಗಿವನ್. ಆಲ್ ದಿ ಬೆಸ್ಟ್.